ಗದಗ ಜಿಲ್ಲಾಡಳಿತ ಭವನ ಎದುರು ಪ್ರತಿಭಟನೆಯನ್ನು ನಡೆಸಲಾಗುತ್ತಿದೆ. ಮಾಸಿಕ ಗೌರವ ಧನವನ್ನು ಹೆಚ್ಚಿಗೆ ಮಾಡುವಂತೆ ಒತ್ತಾಯವನ್ನ ಮಾಡಿ ಆಶಾ ಕಾರ್ಯಕರ್ತೆಯರನ್ನ ಕಾರ್ಮಿಕರೆಂದು ಪರಿಗಣಿಸುವಂತೆ ಪ್ರತಿಭಟನೆ ಮಾಡಲಾಗುತ್ತಿದೆ. ಗದಗ ಜಿಲ್ಲಾಡಳಿತ ಭವನದ ಎದುರು ಧರಣಿ ಕೂತು ಆಶಾ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೂರಾರು ಆಶಾ ಕಾರ್ಯಕರ್ತೆಯರು ಸೇರಿ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮಾಡಿರುವ ಕೆಲಸಕ್ಕೆ ತಕ್ಕಂತೆ ಸಂಬಳ ನೀಡದಿರುವ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಎಂದು ಘೋಷಣೆ ಕೂಗುವ ಮುಖಾಂತರ ಅಧಿವೇಶನದಲ್ಲಿ ಒತ್ತಾಯಿಸುವಂತೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನ ಮಾಡಿದ್ದಾರೆ. ಆಶಾ ಕಾರ್ಯಕರ್ತರಿಗೆ ಮಾಸಿಕ 15,000 ನಿಗದಿಪಡಿಸಿ ಆಶಾ ಕಾರ್ಯಕರ್ತೆಯರನ್ನು ಕಾರ್ಮಿಕರೆಂದು ಪರಿಗಣಿಸಿ ಆಶಾ ಕಾರ್ಯಕರ್ತೆಯರಿಗೆ 15,000 ಕೊಡಲೇಬೇಕು. ದುಡಿತಕ್ಕೆ ತಕ್ಕ ವೇತನ ಕೊಡುವ ಸರ್ಕಾರಕ್ಕೆ ಧಿಕ್ಕಾರ. ದುಡಿತಕ್ಕೆ ತಕ್ಕ ವೇತನ ಕೊಡುವ ಸರ್ಕಾರಕ್ಕೆ ಧಿಕ್ಕಾರ. ಪುಕ್ಸಟ್ಟೆ ದುಡಿಸಿಕೊಳ್ಳುವ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು. ಏನೇ ಬರಲಿ ಜಿಂದಾಬಾದ್ ಆಶಾ ಯೂನಿಟ್ ಕಟ್ಟು ಹೋರಾಟ ಚಿರಾಯುವಾಗಲಿ. ಬೇಕೇ ಬೇಕು. ಏನೇ ಬರಲಿ ಪುಕ್ಸಟ್ಟೆ ದುಡಿಸಿಕೊಳ್ಳುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಪುಕ್ಸಟ್ಟೆ ದುಡಿಸಿಕೊಳ್ಳುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಮಾಸಿಕ 15,000 ಕೊಡಲೇಬೇಕು. ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ 15,000 ಕೊಡಲೇಬೇಕು. ಹೋರಾಟ ಮಾಡಿ ಇವಾಗಲೇ DC ಥ್ರೂ MLA ಅವರಿಗೆಲ್ಲ ಮನವಿ ಪತ್ರಗಳನ್ನು ಮುಟ್ಟಿಸಿದ್ದೀವಿ. ಹಾಗೂ ಮತ್ತು ಅವ್ರ ಥ್ರೂ ನಮ್ಮ ಸ್ಟೇಟಿಗೆ ಮುಟ್ಲಿ ಅಂತೇಳಿ ನಮ್ಮ ಬೇಡಿಕೆ ಆಗಿದೆ. ಇವರು ಆದಷ್ಟು ಈ ಅಧಿವೇಶನದೊಳಗೆ ನಮಗೆ 15,000 ನಿಗದಿ ಮಾಡಿ ನಮಗೆ ಘೋಷಣೆ ಮಾಡಿದರು ಅಂದರೆ ನಾವು ಅನಿರ್ದಿಷ್ಟ ಹೋರಾಟವನ್ನು ಕೈಗೊಳ್ಳೋದನ್ನು ಬಿಡ್ತೀವಿ. ಜನವರಿ 7ರಂದು ಅನಿರ್ದಿಷ್ಟ ಹೋರಾಟವನ್ನು ಕೈಗೊಳ್ತಾ ಇದ್ದೀವಿ. ಮುನ್ನೆಚ್ಚರಿಕೆಯಾಗಿ ಈಗ ಅಧಿವೇಶನದೊಳಗೆ ಒಂದು ನಿಗದಿತ ನಮಗೆ ನಿರ್ಧಾರ ಕೊಟ್ಟರು ಅಂದರೆ ನಾವು ಹಿಂತೆಗೆದುಕೊಳ್ತೀವಿ ಅನಿರ್ದಿಷ್ಟ ಹೋರಾಟ. ಇಲ್ಲಾಂದರೆ ನಾವು ಅನಿರ್ದಿಷ್ಟ ಹೋರಾಟ ಮಾಡೋಕ್ಕೆ ಎಲ್ಲರೂ ಆಲ್ರೆಡಿ ಕೈಗೊಂಡಿದ್ದೀವಿ. ಯಾವ ಜಿಲ್ಲೆಯಿಂದ ಬಂದಿದ್ರು? ನಾವು ಗದಗ ಜಿಲ್ಲೆಯಿಂದ ಸರ್. ಎಲ್ಲ ತಾಲೂಕಿಂದನೂ ಎಲ್ಲ ಜನ ಬಂದಿದ್ದಾರೆ. ಇಷ್ಟು ನಮ್ಮ ಮೇನ್ ಬೇಡಿಕೆ. ಮತ್ತು ಇನ್ನೂ ಉಳಿದ ಕೆಲವು ಸಮಸ್ಯೆಗಳದಾವೆ ಸರ್. ಪೋರ್ಟಲ್ ಮುಖಾಂತರ ನಮಗೆ ಪೇಮೆಂಟ್ ಆಗ್ತೈತಿ, ಅದು ಬೇಡ ಅಂತ ನಾವು ಅಪೋಸ್ ಮಾಡಾಕತ್ತೀವಿ. ಆಮೇಲೆ ಮೊಬೈಲ್ ಆಧಾರಿತ ಕೆಲಸಗಳು ನಮಗೆ ಬೇಡವೇ ಬೇಡ. ಯಾಕಂದರೆ ಕೆಲವೊಂದಿಷ್ಟು ಕಲಿತವ್ರು ಅದಾರ, ಕೆಲವೊಂದಿಷ್ಟು ಕಲಿಲ್ಲವ್ರದ್ದು ಅದಾರ. ಎಲ್ಲರಿಗೂ ಸಮಾನಾಗಿ ಮೊಬೈಲ್ ವರ್ಕ್ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ಪರ್ಯಾಯವಾಗಿ ಒದಗಿಸ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. ಅದನ್ನು ನಮ್ಮಿಂದ ಕೈ ಬಿಡಬೇಕಂತ ಕೇಳ್ತೀವಿ. ಇಷ್ಟು ದಿವಸ ಮತ್ತು ಸ್ಮಾರ್ಟ್ಫೋನ್ ಕೊಡ್ತೀವಿ ಅಂತ ಹೇಳಿದರು. ಸ್ಮಾರ್ಟ್ಫೋನ್ ಬದಲಿ ಇವಾಗ 780 ರೂಪಾಯಿ ಕರೆನ್ಸಿ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ಅದು ಯಾವುದೂ ಬೇಡ. ನಮ್ಮದು ಹಾರ್ಡ್ ವರ್ಕೇ ಇರಲಿ. ಅವರು ಏನು ಅದಕ್ಕೆ ಅಲ್ಟರ್ನೇಟಿವ್ ವೇಸ್ ಮಾಡ್ತಾರೆ ಅದನ್ನು ಮಾಡಿ ನಮ್ಗೆ 15,000 ಫಿಕ್ಸ್ ಪೇಮೆಂಟ್ ಕೊಡಲಿ ಅಂತ ನಮ್ಮ ಬೇಡಿಕೆ ಸರ್. ಭಾಳ ಕೆಲಸಗಳನ್ನ ಮಾಡ್ತಾರೆ ಸರ್ ನಮ್ಮ ಆಶೆಗಳು. ಕಷ್ಟಪಟ್ಟು ಡೆಲಿವರಿ, ಗರ್ಭಿಣಿ ಚೆಕಪ್, ಅದು ಇದು ಅಂತ ಭಾಳ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಆದರೂ ಕೂಡ ಸರಿಯಾದಂಥ ಪಗಾರ ಬರೋದಿಲ್ಲ, ವೇತನ ಒಟ್ಟು ಸಿಗೋದಿಲ್ಲ. ನಮಗೆ ಬೀಳುವಂಥ ವೇತನಕ್ಕಿಂತ ಭಾಳ ಕಮ್ಮಿ ವೇತನ ನಮ್ಗೆ ಸಿಗ್ತಾ ಇದೆ ಸರ್. ಆ ಪೋರ್ಟಲ್ ತಂದಿಟ್ಟಾರೆ ಸರ್ ಇದ್ರೊಳಗೆ, RH ಪೋರ್ಟಲ್ ಅಂತೇಳಿ. ಆ ಪೋರ್ಟಲ್ ಒಳಗೆ ತುಂಬಿಸಿ ನಮ್ಮ ಆಶೆಗಳು ಸುಸ್ತಾಗಿ ಹೋಗ್ಯಾರ ಸರ್ ಎಲ್ಲರೂ. ಅದಕ್ಕೆ ಅದ್ರೊಳಗೆ ಏನು ತುಂಬ್ತೀವಿ ಅದು ಬರೋದೇ ಇಲ್ಲ ಸರ್. ತುಂಬಲಾರ್ದೆಲ್ಲ ಬಂದಿರ್ತೈತಿ. ಅದು ಭಾಳ ರೊಕ್ಕದ್ದು ನಮ್ಗೆ ವ್ಯಯ ಆಗತ್ತೆ ಸರ್. ಹಾಗಾಗಿ ಅದಕ್ಕಾಗಿ ನಾವು ಹೋರಾಟ ಕೈಗೊಳ್ಳಬೇಕಾಗಿತ್ತೆ. ಈಗ ಬೆಳಗಾವಿ ಅಧಿವೇಶನದಲ್ಲಿ ಏನಾರ ನಿರ್ಧಾರ ಮಾಡಿದ್ರಂದ್ರೆ ನಾವು ಅನಿರ್ದಿಷ್ಟ ಹೋರಾಟನ ಮುಂದುವರ್ಸಂಗಿಲ್ಲ. ಇಲ್ಲ ಅಂದ್ರೆ ನಾವು ಮುಂದುವರ್ಸೋದು ಗ್ಯಾರಂಟಿ ಅಂತ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಕೊಡಕತ್ತೀವಿ ಸರ್ ನಾವು. ಆಮೇಲೆ ಫೆಬ್ರವರಿ ತಿಂಗಳಲ್ಲಿ ನಾವು ಮುಖ್ಯಮಂತ್ರಿಗಳ ಹತ್ರ ಹೋಗಿದ್ವಿ ಸರ್. ನಾವು ಮುಖ್ಯಮಂತ್ರಿಗಳು ನಮಗೆ ಹೇಳಿದರು, ಭರವಸೆ ಕೊಟ್ಟಿದ್ದರು. ಏನಂತ ಹೇಳಿ, ನಿಮಗೆ ನಾನು ಮೇಲೆ ಭರವಸೆ ಇಡ್ರಮ್ಮ, ನಾನು ನಿಮಗೆ ಪಗಾರ ಮಾಡಿಕೊಡ್ತೀನಿ ಅಂಥೇಳಿ. 3,000 ರೂಪಾಯಿ ಬಂದ ತಕ್ಷಣ ನಾನು ಮುಖ್ಯಮಂತ್ರಿ ಆದರೆ ನಿಮಗೆ 3,000 ರೂಪಾಯಿ ಗ್ಯಾರಂಟಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಸರ್. ನಮಗೆ ಪೇಮೆಂಟ್ ಹೆಚ್ಚಳ ಮಾಡ್ತೀನಿ ಅಂದಿದ್ರು. ಅದು ಕೂಡ ಮಾಡಿಲ್ಲ ಸರ್. ಫೆಬ್ರವರಿ ತಿಂಗಳಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೂಡಿ ಆ ಪಗಾರ ಹೆಚ್ಚಿಗೆ ಮಾಡಿ ಕೊಡ್ತೀನಿ ಅಂದಿದ್ದು ಕೂಡ ಮಾಡಿಲ್ಲ. ಹಾಗಾಗಿ ನಮ್ಮೆಲ್ಲ ಆಶಾ ಕಾರ್ಯಕರ್ತರು ಭಾಳ ಮನನೊಂದು ಈ ಹೋರಾಟ ಕೈಗೊಂಡಿವಿ ಸರ್. 7ನೇ ತಾರೀಕು
ಜನವರಿ 7ನೇ ತಾರೀಕಿಂದ ನಾವು ಅನಿರ್ದಿಷ್ಟ ಹೋರಾಟವನ್ನು ಸ್ಟಾರ್ಟ್ ಮಾಡಕತ್ತೀವಿ. ಅದು ಏನಾರ ಈ ಬೆಳಗಾವಿ ಅಧಿವೇಶನದೊಳಗೆ ನೀವು ಮಾಡಿಕೊಡಲಿಲ್ಲ ಅಂದರೆ ಗ್ಯಾರಂಟಿ ನಾವು ಅನಿರ್ದಿಷ್ಟ ಹೋರಾಟವನ್ನು ಕೈಗೊಳ್ಬೇಕಾಗತ್ತಾ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕತ್ತೀವಿ. ನಮ್ಮ ಆಶೆಗಳೆಲ್ಲ ಕೂಡಿ ಯೂನಿಯನ್ UTUC ಯೂನಿಯನ್ ಜಿಂದಾಬಾದ್, ಅಖಿಲ ಭಾರತ ಕರ್ನಾಟಕ ಜಿಂದಾಬಾದ್. ಭಾಗ್ಯಜ್ಯೋತಿ ಅಂತ ಹೇಳಿ ಸರ್, ಜಿಲ್ಲಾ ಅಧ್ಯಕ್ಷರು. ಸರ್, ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘಟನೆ ವತಿಯಿಂದ ರಾಜ್ಯವ್ಯಾಪಿ ಆಶಾ ಕಾರ್ಯಕರ್ತರ ಪ್ರತಿಭಟನೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೇನು ಬೇಡಿಕೆ ಏನಂತಂದರೆ, ಕಳೆದ ವರ್ಷ ಫೆಬ್ರವರಿ 13-14ನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ನಾವು ಒಂದು ಹೋರಾಟ ತೊಗೊಂಡಿದ್ವಿ. ಆ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಹಾಗೆಯೇ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಹೋರಾಟಕ್ಕೆ ನಮ್ಮನ್ನು ಕರೆಸ್ಕೊಂಡು ಹೋರಾಟ ಮಾಡೋದನ್ನು, ನಿಮ್ಮ ಬೇಡಿಕೆಗಳೇನಿದೆ ನಾನು ಈಡೇರಿಸ್ಕೊಡ್ತೀನಿ, ನಿಮ್ಮ ಹೆಚ್ಚಿಗೆ ಮಾಡೋಂಥ ಸಂಬಳದನ್ನು ಅದನ್ನು ನಾವು ಮಾಡಿಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದರು. ಆ ಒಂದು ಭರವಸೆ ಮೇಲೆ ನಮ್ಮ ಹೋರಾಟ ನಾವು ತೊಗೊಂಡಿದ್ವಿ. ಆದರೆ ಕಳೆದ 1 ವರ್ಷ ಆಯ್ತು ಇವತ್ತಿಗೆ. ಇವತ್ತು ಸರ್ಕಾರಕ್ಕೆ ಮನವಿ ಮಾಡ್ತಿರೋದು, ಹಾಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವೆಲ್ಲ MLAಗಳಿಗೆ, ನಾವು ಮಿನಿಸ್ಟ್ರುಗಳಿಗೆ ಲೆಟರ್ಗಳನ್ನ ಕೊಟ್ಟಿದ್ದೀವಿ. ಈ ಒಂದು ಬೆಳಗಾವಿ ಅಧಿವೇಶನ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ. ಆ ಒಂದು ಅಧಿವೇಶನದಲ್ಲಿ ಆಶಾ ಕಾರ್ಯಕರ್ತರ ಬೇಡಿಕೆಗಳ ಬಗ್ಗೆ ನೀವು ಅಲ್ಲಿ ಚರ್ಚೆ ಮಾಡಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂತಂದರೆ ನಾವು ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ 42,000 ಆಶಾ ಕಾರ್ಯಕರ್ತರು ನಾವು ಮುಂದಿನ ಜನವರಿ 7ನೇ ತಾರೀಕಿಂದ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಅನಿರ್ದಿಷ್ಟ ಹೋರಾಟಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ಈ ಸರ್ಕಾರ ಇವತ್ತು ನಮ್ಮನ್ನು ಅನಿವಾರ್ಯವಾಗಿ ಹೋರಾಟಕ್ಕೆ ಮುಂದಾಗೋ ಥರ ಸರ್ಕಾರ ಈ ಒಂದು ಸಂದರ್ಭಕ್ಕೆ ನಮ್ಮನ್ನು ತಂದಿದೆ. ಹಾಗಾಗಿ ನಾವು ಕೇಳ್ಕೊಳ್ಳೋದು, ನಮ್ಮ ಬೇಡಿಕೆನ ಈಡೇರಿಸಿ ನಾವು ಹೋರಾಟ ಇಲ್ಲಿಗೆ ಕೈ ಬಿಡ್ತೀವಿ. ನಾವು ಕೇಳ್ತಕ್ಕಂಥ ಬೇಡಿಕೆಗಳು ನ್ಯಾಯಯುತವಾಗಿರ್ತಕ್ಕಂಥದ್ದು. ಏನೋ ಆಶಾ ಕಾರ್ಯಕರ್ತರು ದುಡಿತಾ ಇದ್ದಾರೆ, ಅವರಿಗೆ ಇವತ್ತು ನಾವು ಲೆಕ್ಕ ಹಾಕಿದರೆ ಅದನ್ನು ಪ್ರತಿಯೊಂದು ಕೆಲಸಕ್ಕೆ ಎಷ್ಟೆಷ್ಟು ಬರಬೇಕಂತ ಲೆಕ್ಕ ಹಾಕಿದರೆ 12,000 ರೂಪಾಯಿ ಆಗ್ತದೆ. ಹಾಗೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಗ್ಯಾರಂಟಿ ಯೋಜನೆಯಲ್ಲಿ ಆಶಾ ಕಾರ್ಯಕರ್ತರಿಗೆ 3,000 ರೂಪಾಯಿನ ನಾವು ಹೆಚ್ಚಿಗೆ ಮಾಡ್ತೀವಿ ಅಂತ ಅವರು ಪ್ರಣಾಳಿಕೆಯಲ್ಲಿ ಅನೌನ್ಸ್ ಮಾಡಿದರು. ಅದನ್ನು ಸೇರಿಸಿ 15,000 ಮಾಡಬೇಕಂತ ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ. ಈ ಒಂದು ಬೇಡಿಕೆನ ಸರ್ಕಾರ ಮಾಡಿಲ್ಲ ಅಂದರೆ ಅನಿವಾರ್ಯ ನಾವು ಹೋರಾಟಕ್ಕೆ ಹೋಗ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ಗದಗ ಜಿಲ್ಲಾ ಮಟ್ಟದ ಹೋರಾಟನ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಸರ್. ಸುರೇಶ್ ಜಿ, ಜಿಲ್ಲಾ ಗೌರವಾಧ್ಯಕ್ಷರು, ಗದಗ ಜಿಲ್ಲಾ ಸಮಿತಿ.